ಮೇಡಮ್ ಅದ್ರ ಜೊತೆಗೆ ಇನ್ನೊಂದು ಇವಾಗ ನೀವೇ ನೋಡಿರ್ತೀರ ಪಾಲಿಟಿಕ್ಸ್ ಏನು ನಿಮಗೇನು ಸಪ್ರೇಟ್ ಅಲ್ಲ, ಒಂಥರ ಅವಿಭಾಜ್ಯ ಅಂಗ ನಿಮ್ಮ ಮನೆಯಲ್ಲಿ. ಸರ್ ಕೂಡ ಪಾಲಿಟಿಕ್ಸಲ್ಲಿ ಇದೆ. ಸೊ ಪ್ರಜಾಕೀಯ ಮತ್ತೆ ತುಂಬ ಪ್ರಾರಂಭ ಸುಮಾರು ವರ್ಷಗಳಿಂದ ಸ್ಟಾರ್ಟ್ ಆಗಿ 2018 ಆ ಟೈಮಲ್ಲಿ ಸ್ಟಾರ್ಟ್ ಆಗಿ ಮತ್ತೆ ಸ್ವಲ್ಪ ದಿನ ಅದ್ರ ಚರ್ಚೆ ಆಗಲಿಲ್ಲ, ಮತ್ತೆ ಇವಾಗ ತಿರ್ಗಾ ಚರ್ಚೆ ಆಗಿದೆ. ಸೊ ಏನಕ್ಕೆ ರೀಸನ್ ಅಂತಂದ್ರೆ ತಮಿಳ್ನಾಡಲ್ಲಿ ನಟ CM ಆಗಿದೆ. ಸೊ ನಮ್ಮ ಕರ್ನಾಟಕದಲ್ಲಿ ಯಾಕೆ ಆ ಒಂದು ಅರ್ಹತೆ ಇಲ್ಲ? ಉಪ್ಪಿ ಸರ್ಗಿದೆ, ಅವರು ಒಳ್ಳೆ ಥಾಟ್ಸ್ ಇಟ್ಕೊಂಡ್ ಬರ್ತಿದ್ದಾರೆ, ಸಿದ್ಧಾಂತ ಇದೆ. ಸೊ ಅವ್ರು ಆಗ್ಬೋದು, ಆಗ್ಲಿ ಅನ್ನೋ ಥರ ಇವಾಗ ಚರ್ಚೆ ಆಗ್ತಿದೆ. ಸೊ ನೀವೇನು ಹೇಳ್ತೀರಾ? ನನಗೆ ಖುಷಿ ಆಗುತ್ತೆ ಅವರು ಬರಬೇಕಂತ ನನಗೆ ತುಂಬ ಆಸೆ. ಬಟ್ ಅವರು ಹೇಳ್ತಿದ್ದಾರೆ ಪಾರ್ಟಿ ಫಿಲಾಸಫಿನೇ ಅದೇ, ಲೈಕ್ ಜನ ಮುಂದೆ ಬರಬೇಕು, ಇಟ್ಸ್ ಫಾರ್ ದ ಪೀಪಲ್. ಸೊ ಖಂಡಿತ ಇವಾಗ ಐ ಥಿಂಕ್ ಹೆಚ್ಚಾಗಿ ಅವೇರ್ನೆಸ್ ಬೆಳೆದಿದೆ ಪ್ರಜಾಕೀಯ ಬಗ್ಗೆ ಓವರ್ ದ ಇಯರ್ಸ್. ಕೋವಿಡ್ ಟೈಮಲ್ಲಿ ಸ್ವಲ್ಪ ಆಗಿತ್ತು, ಇವಾಗ ಕೂಡ ಆಗ್ತಿದೆ. ಸೊ ಬಿಕಾಸ್ ಅದು ಅವ್ರದ್ದು ಕ್ಯಾಶ್ಲೆಸ್ ಕಾನ್ಸೆಪ್ಟ್ ಇರೋದ್ರಿಂದ ಹೆಚ್ಚಾಗಿ ತುಂಬ ರೂಲ್ಸ್ ಇದೆ ಅವ್ರದ್ದು, ಲೈಕ್ ಐಡಿಯಾಲಜಿ ಅಂತ ಹೇಳ್ಬೋದು, ರೂಲ್ಸ್ ಅಲ್ಲ. ಆ ಐಡಿಯಾಲಜಿ ತುಂಬ ಟೈಮ್ ತಗೊಳುತ್ತೆ ಬಿಕಾಸ್ ಇಟ್ ಈಸ್ ಅ ವೆರಿ ಆನೆಸ್ಟ್ ಐಡಿಯಾಲಜಿ. ಸೊ ಯಾವಾಗ ಒಂದು ಸೀಡು ಒಂದು ಟ್ರೀ ಆಗೋಕ್ಕೆ ಟೈಮ್ ಆಗುತ್ತೆ. You know what I mean? For the seed has to grow first, then so we have to wait ಅಷ್ಟೇ. ಅದು ಬೇರೆ ಬಿಟ್ಟು ಸ್ಟಡಿ ಆಗಿ ನಿಲ್ಬೇಕು. ಬಟ್ ಅದು ಸ್ಟಡಿಯಾಗಿ ನಿಲ್ಬೇಕು, ಅದ್ರ ಫೌಂಡೇಶನ್ ಪ್ರಾಪರ್ ಆಗಿರ್ಬೇಕು ಅಂತ ಸ್ವಂತದ ಗ್ರೋತ್ ಆಗ್ಬೇಕಾದ್ರೆ. ಸೊ ವಿದೌಟ್ ಫರ್ಟಿಲೈಸರ್ ಎನಿ ಅದರ್ ಥಿಂಗ್ಸ್, ಬಿಕಾಸ್ ನಾವು ಆರ್ಗ್ಯಾನಿಕ್ ಆಗಿ ಬೆಳೆಸ್ತಾ ಇದೀವಿ. ಸೊ ಹಾಗಾಗಿ ಆ ಥರ ನೋಡಿದರೆ ಇಟ್ ಟೇಕ್ಸ್ ಟೈಮ್, ಬಟ್ ಇಟ್ಸ್ ಗುಡ್ ಫಾರ್ ಯುವರ್ ಹೆಲ್ತ್. ಸೊ ಆ ಥರನೇ. ಸೊ ಐ ಥಿಂಕ್ ಜನಕ್ಕೆ ಚೇಂಜ್ ಬೇಕು ಅನ್ಸುತ್ತೆ. ನೀವು ನೋಡಿ ಇಂಡಿಯಾದಲ್ಲಿ ತುಂಬಾ ಕ್ಷೇತ್ರಗಳಲ್ಲಿ ಈ ಸತಿ ಚೇಂಜಸ್ ಬಂದಿದೆ. ಸೊ ಯಾವಾಗ ಅದು ಒಂದು ಗವರ್ಮೆಂಟ್ ತುಂಬಾ ದಿನ ಆದ ನಂತರ ಜನ ಕೂಡ ಒಂದು ಚೇಂಜ್ ಕೇಳುತ್ತೆ. ನಾಟ್ ದಟ್ ದ ಗವರ್ಮೆಂಟ್ ಇಸ್ ಇನ್ ಗುಡ್, ಬಟ್ ಜನಗೆ ಒಂದು ಚೇಂಜ್ ಬೇಕಾಗುತ್ತೆ, ಲೈಕ್ ಬೇರೆ ಸ್ಟೈಲ್ ಆಫ್ ಲೀಡರ್ಶಿಪ್. ಸೊ ದೇ ಆಲ್ಸೋ ಎಕ್ಸ್ಪೆರಿಮೆಂಟ್. ಸೊ ಐ ಥಿಂಕ್ ದಟ್ ಇಫ್ ಜನಗೆ ಹಂಗೆ ಅನ್ಸಿದ್ರೆ ಚೇಂಜಸ್ ಬರ್ಬೇಕಂತ ದೇ ಕ್ಯಾನ್ ಗೋ ವಿತ್ ದಿಸ್ ಆ್ಯಂಡ್ ಗಿವ್ ಇಟ್ ಅ ಚಾನ್ಸ್. ಬಟ್ ಅದಕ್ಕೆ ಜನ ಎದುರುಗಡೆ ಬರಬೇಕು, ಜನ ವೋಟ್ ಹಾಕಬೇಕು. ಮುಖ್ಯವಾಗಿ ಜನದು ಇನ್ವಾಲ್ವ್ಮೆಂಟ್ ಬೇಕು. ಇದು ದೇಶ ಅಂದರೆ ಜನ ಜವಾಬ್ದಾರಿ ತಗೊಂಡಿಲ್ಲ ಅಂದರೆ ಆಗಲ್ಲ. ಇವಾಗ ಯಾರೊಬ್ರು ಬರಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ, ಚೀಫ್ ಮಿನಿಸ್ಟರ್ ಆಗಲಿ, ಅವರು ಒಂದು ರೂಲ್ಸ್ ಲೇ ಮಾಡ್ತಾರೆ. ಅದರಲ್ಲಿ ನಿಮಗೆ ಒಂದಷ್ಟು ಜನ ಅದನ್ನ ಫಾಲೋ ಮಾಡಲಿಲ್ಲ ಅಂದರೆ ಅದು ಇಂಪ್ಲಿಮೆಂಟ್ ಆಗಲ್ಲ. ಸೊ ಹಾಗಾಗಿ ಐ ಥಿಂಕ್ ಅವ್ರದ್ದು ಪಾರ್ಟಿಸಿಪೇಷನ್ ತುಂಬಾ ಮುಖ್ಯ. ದಟ್ ಈಸ್ ವೈ ದಿಸ್ ಪಾರ್ಟಿ ಇಸ್ ಫಾರ್ ದ ಪೀಪಲ್. ಈ ಸೇಯಿಂಗ್ ಯು ರನ್ ಇಟ್, ಇಟ್ಸ್ ಯುವರ್ ಹೌಸ್, ಯುವರ್ ಕಂಟ್ರಿ, ಯುವರ್ ಸಿಟಿ. ಓಕೆ. ಸೊ ಹಾಗಾಗಿ ಅಂದರೆ ಇದೇ ವಿಚಾರವಾಗಿ ಲಾಸ್ಟ್ ಟೈಮ್ ಉಪ್ಪಿ ಸರ್ನು ಕೂಡ ಒಂದು ಇಂಟರ್ವ್ಯೂ ಮಾತಾಡ್ತಾ ಹೇಳಿದ್ವಿ. ಅಂದರೆ ವಿಚಾರಗಳ ಸಿದ್ಧಾಂತ ವಿಚಾರವಾಗಿ ಉಪ್ಪಿ ಸರ್ ಕ್ಲಾರಿಟಿ ಆಗಿದ್ದಾರೆ, ಪಕ್ಕ ಇದ್ದಾರೆ. ಸೊ ಇದು ನಮ್ಮ ಜನಗಳು ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಹೇಳ್ದಂಗೆ ಖಂಡಿತ ಟೈಮ್ ತಗೊಳುತ್ತೆ. ಸೊ ನಿಮಗೇನು ಅನಿಸುತ್ತೆ ಅಂದರೆ ಆ್ಯಸ್ ಎ ಒಬ್ಬ ಕಾಮನ್ ಪೀಪಲ್ ಆಗಿ, ಸೊ ಇದು ನಮ್ಮ ಜನಗಳಿಗೆ ಯಾವಾಗ ಅರ್ಥ ಮಾಡ್ಕೊಳ್ತಾರೆ, ಯಾವಾಗ ಅವರು ಬದಲಾವಣೆಗೆ ತಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಯಾವಾಗ ಅಂತ ನಾನು ಹೇಳಕ್ಕಾಗಲ್ಲ. ಬಟ್ ಖಂಡಿತ ನನಗೆ ಅನ್ಸುತ್ತೆ ಅವ್ರು ಬೇಗ ಅರ್ಥ ಮಾಡ್ಕೊಂಡಿದ್ರೆ ಒಳ್ಳೇದು. ತುಂಬಾ ವಿಷಯಗಳು ಆಗ್ತಿದೆ ವಿಚ್ ನಮ್ಗೆ ವಿ ಆರ್ ಆಲ್ ಪೇರೆಂಟ್ಸ್, ರೈಟ್? ನಮ್ಗೆ ಇನ್ನೊಂದು ಜನರೇಷನ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ಆ್ಯಂಡ್ ನನಗೆ ಇವತ್ತು ಎಷ್ಟು ಅವೇರ್ನೆಸ್ ಇದೆ ಬಿಕಾಸ್ ಆಫ್ ಟೆಕ್ನಾಲಜಿ, ರೈಟ್? ನನಗೆ ಇವಾಗ ಒಂದು ಫೋನ್ನಲ್ಲಿ ನಾನು ಬಟನ್ ಟ್ಯಾಪ್ ಮಾಡಿದೆ, ನನಗೆ ಪ್ರತಿಯೊಂದು ಪ್ರಪಂಚದಲ್ಲಿ ಪ್ರತಿಯೊಂದು ಏನು ನನಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ನನಗೆ ನನ್ನ ಕೈಯಲ್ಲಿ ಸಿಗುತ್ತೆ. ಅದು ನಮಗೆ ಚಿಕ್ಕ ವಯಸ್ಸಲ್ಲಿ ಇರಲಿಲ್ಲ, ನಂಬರ್ ಒನ್. ಸೊ ಹೆಚ್ಚಾಗಿ ಎಲ್ರಿಗೂ ನಾಲೆಜ್ ಇದೆ. ಆ್ಯಂಡ್ ಪ್ರತಿಯೊಂದು ಇಫ್ ಯು ಗೋ ಟು ಎನಿ ಅದರ್ ಕಂಟ್ರಿ, ಯು ವಿಲ್ ನೋಟಿಸ್ ದ್ಯಾಟ್ ತುಂಬ ಕ್ಲೆನ್ಲಿನೆಸ್ ಇರುತ್ತೆ. ಒಂದು ಬೇಸಿಕ್ ರೋಡ್ ಸ್ಟ್ರಕ್ಚರ್, ಇನ್ಫ್ರಾಸ್ಟ್ರಕ್ಚರಲ್ಲಿ ಒಂದು ಬೇಸಿಕ್ ಕಸ ಎಲ್ಲಿ ಹಾಕಬೇಕು, ಆಯಿತಾ? ಆಮೇಲೆ ಒಂದು ಬೇಸಿಕ್ ನೀರು, ಎಲೆಕ್ಟ್ರಿಸಿಟಿ, ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಇದೆಲ್ಲ ಒಂದು ಬೇಸಿಕ್ ಎಜುಕೇಷನ್, ಎಲ್ಲ ಇನ್ಕಮ್ ಗ್ರೂಪ್ಗೆ ಐ ಆಮ್ ಸೇಯಿಂಗ್. ಓಕೆ, ಒಂದು ಗವರ್ಮೆಂಟ್ ಸ್ಕೂಲ್ ಎಜುಕೇಷನ್. ಸೊ ಎಲ್ಲೋ ಅದು ಇಂಡಿಯಾ, ಎಸ್ಪೆಷಲಿ ಇಂಡಿಯಾದಲ್ಲಿ ಅದು ಲ್ಯಾಕಿಂಗ್ ಇದೆ ನನಗೆ ಅನ್ಸುತ್ತೆ. ಯೂನಿಫಾರ್ಮ್ ಗ್ರೋತ್ ಆಗಲಿಲ್ಲ, ಲೈಕ್ ಸ್ಪೊರಾಡಿಕ್ ಆಗಿದೆ, ರ್ಯಾಂಡಮ್ ಗ್ರೋತ್ ಇದೆ. ಒಂದು ಕಡೆ ನೀವು ನೋಡ್ತೀರಾ, ಒಂದು ಕಡೆ ಯಾರೋ ಫುಟ್ಪಾತ್ ಮೇಲೆ ಮಲಗಿದ್ದಾರೆ, ಅದ್ರ ಪಕ್ಕದಲ್ಲಿ ಒಂದು ತುಂಬ ಶ್ರೀಮಂತರು, ಅವರು ಮನೆಯಿಂದ ಆಚೆ ಗಾಡಿಯಿಂದಾನೇ ಬರ್ತಾರೆ, ಅವ್ರು ರೋಡ್ ಮೇಲೆ ನಡೆಯಲ್ಲ. ಇನ್ನೊಂದು ಕಡೆ ನೀವು ನೋಡ್ತೀರಾ ಒಂದು ಪಾಪು ಬಟ್ಟೆ ಇಲ್ಲದೆ ಓಡಾಡ್ತಿದ್ದಾರೆ. ಇನ್ನೊಂದು ಕಡೆ ನೀವು ನೋಡ್ತೀರಾ ಎಕ್ಸೆಸ್ ಆಫ್ ಫುಡ್ ವೇಸ್ಟ್ ಆಗ್ತಿದೆ. ಈ ಡಿಸ್ಬ್ಯಾಲೆನ್ಸ್ ಇದೆ ಅಲ್ವಾ, ಡಿಸ್ಪ್ಯಾರಿಟಿ ತುಂಬ ಇದೆ. ಇದರ ಒಂದು ಬ್ಯಾಲೆನ್ಸ್ಗೆ ತರಬೇಕು. ಬೇಸಿಕ್ ಥಿಂಗ್ಸು, ಲಾ ಆ್ಯಂಡ್ ಆರ್ಡರ್ ಸ್ಟ್ರಿಕ್ಟ್ ಆಗಬೇಕು, ಗವರ್ನೆನ್ಸು. ಸೊ ದೀಸ್ ಥಿಂಗ್ಸ್ ಯಾಕೆ ಇದೆಲ್ಲ ಫಾಲ್ಟರ್ ಆಗ್ತಿದೆ, ಯಾಕೆ ಇದು ಕನ್ಸಿಸ್ಟೆಂಟ್ಲಿ ಚೆನ್ನಾಗಿಲ್ಲ, ಇದೆಲ್ಲ ಪಬ್ಲಿಕ್ ಕ್ವೆಶ್ಚನ್ ಮಾಡಬೇಕು, ಸಿಟಿಸನ್ಸ್ ಕ್ವೆಶ್ಚನ್ ಮಾಡಬೇಕು. ಸೊ ಎಲ್ಲರದ್ದು ಸ್ಟ್ಯಾಂಡರ್ಡ್ ಒಂದೇ ಥರ ಇರಬೇಕು. ಇವಾಗ ನನಗೆ ಇದು ಓಕೆ, ಪರವಾಗಿಲ್ಲ, ಹೀಗೆ ಇರೋದು ಅನ್ಕೊಂಡ್ಬಿಟ್ರೆ ಹಂಗೆ ಇರುತ್ತೆ. ಸೊ ಎಲ್ಲರಿಗೆ ಅದು ಬರಬೇಕು, ದಟ್ ದಿಸ್ ಇಸ್ ನಾಟ್ ನಾರ್ಮಲ್. ಸೊ ನನ್ಗೆ ಯಾಕೆ, ಇನ್ನು ನನಗೆ ಸಮಸ್ಯೆ ಆಗಿಲ್ಲ, ಎಲ್ಲರಿಗೆ ಅದು ಬರಬೇಕಲ್ಲ. ಲೈಕ್ ಇದು ನಾರ್ಮಲ್ ಅಲ್ಲ, ಇದಕ್ಕಿಂತ ಬೆಟರ್ ಆಗಿರ್ಬೋದು ನಾವು. ಈ ಥರ ಕ್ರೈಮ್ಸ್ ಆಗಬಾರ್ದು. ಸ್ಕೂಲ್ ಸಿಸ್ಟಮಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ತಿದೆಯಾ? ಸೊ ಎಲ್ಲರೂ ಅದು ಅನ್ಕೊಂಡಿದ್ರೇ ಒಂದು ಚೇಂಜಸ್ ಆಗುತ್ತೆ. ಸೊ ಎಲ್ಲಿಂದ ಮಾಡಬೇಕು? ಗವರ್ಮೆಂಟಿಂದ. ಗವರ್ಮೆಂಟ್ಗೆ ಯಾವಾಗ ಬರುತ್ತೆ ಒಂದು ಚೇಂಜ್ ಬರಬೇಕು.
ಸೊ ದ ಪೀಪಲ್ ಹ್ಯಾವ್ ಟು ವೋಟ್ ಫಾರ್ ದ್ಯಾಟ್, ದ ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಎಲ್ಲಿ ಪ್ರಾಬ್ಲಮ್ಸ್ ಇದೆ ಅದನ್ನ ಹೇಗೆ ಸಾಲ್ವ್ ಮಾಡೋದು. ಸೊ ಪಾರ್ಟಿಸಿಪೇಷನ್ ಬೇಕು. ಓಕೆ, ಅಂದ್ರೆ ಈ ವಿಚಾರ ಪಾಲಿಟಿಕ್ಸ್ ವಿಚಾರವಾಗಿ ನಿಮ್ಮ ಜೊತೆ ಏನಾದ್ರು ಚರ್ಚೆ ಮಾಡ್ತಾರ, ನೀವೇನಾದ್ರು ಸಜೆಷನ್ ಕೊಡ್ತೀರಾ ಅಂತ? ನನಗೆ ಏನೇನು ನಾನು ತುಂಬ ವಿಮೆನ್ಸ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರ್ತೀನಿ, ಲೈಕ್ ಮಹಿಳೆಯರದು, ಆಮೇಲೆ ಮಕ್ಕಳದು, ಆ್ಯನಿಮಲ್ಸ್, ಇದೆಲ್ಲ ನನಗೆ ಇಷ್ಟ. ಸೊ ನನಗೇನೇನು ಅನ್ಸುತ್ತೆ ನಾನು ಹೇಳ್ತಾನೆ ಇರ್ತೀನಿ. ಬಟ್ ಖಂಡಿತ ಅದು ಫಂಡಮೆಂಟಲ್ ಚೇಂಜಸ್ಗೆ ಪವರ್ ಬೇಕು. ಯು ನೋ ದ್ಯಾಟ್ ಯು ಹ್ಯಾವ್ ಟು ಹ್ಯಾವ್ ಅ ಪೊಸಿಷನ್ ಆಫ್ ಪವರ್ ವೆಲ್ ಯು ಕ್ಯಾನ್ ಚೇಂಜ್ ಲಾಸ್ ಆ್ಯಂಡ್ ರೂಲ್ಸ್. ಸೊ ಅದು ಬರಬೇಕಂದ್ರೆ ಕಷ್ಟ. ನನಗೆ ಒಂದ್ಸತಿ ನಾನು ಕೇಳಿದೆ, ನೀವು ಯಾಕೆ ಬೇರೆ ಪಾರ್ಟಿ ಜಾಯ್ನ್ ಆಗಲಿಲ್ಲ, ನಿಮಗೆ ತುಂಬ ಅವಕಾಶಗಳಿತ್ತು, ಲೈಕ್ ನೀವು ಜಾಯಿನ್ ಮಾಡಿ ನೀವು ಒಂದು ಲೀಡರ್ ಆಗಿಬಿಟ್ಟಿದ್ರೆ ಅಟ್ಲೀಸ್ಟ್ ಒಂದು ಕ್ಷೇತ್ರದ್ದು ನೀವು ಮಾದರಿಯಾಗಿ ಚೇಂಜ್ ಮಾಡ್ಬೋದಾಯ್ತಲ್ಲ. ಅವರಿಲ್ಲ, ಒಂದು ಚಿಕ್ಕ ಜಾಗದಿಂದ ಆಗಲ್ಲ, ನನಗೆ ಇಡೀ ರೂಟಿಂದನೇ ಕರಪ್ಷನ್ ಇದೆ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ಪ್ರತಿಯೊಂದು ಹಂತದಲ್ಲಿ ಕರಪ್ಷನ್ ಇದೆ, ಅದು ರೂಟಿಂದಾನೇ ಕ್ಲೀನ್ ಆಗಬೇಕು, ಇಲ್ಲಾಂದ್ರೆ ಇದು ವರ್ಕ್ ಆಗಲ್ಲ. ಸೊ ಅದಕ್ಕೆ ಅದು ಆ ಡಿಸಿಷನ್ ನಾನು ತಗೊಂಡಿಲ್ಲ ಅಂತ ಹೇಳಿದ್ರು. ಅದನ್ನು ನನಗೆ ಆನೆಸ್ಟ್ ಅನಿಸ್ತು. ಬಿಕಾಸ್ ಒಂದು ಪಾರ್ಟಿಯಲ್ಲಿ ಪ್ರತಿಯೊಬ್ಬರು ಕರಪ್ಟ್ ಅಂತ ಇಲ್ಲ, ಯಾರೊಬ್ರು ಅದನ್ನ ಮಾಡ್ತಿದ್ದಾರೆ, ಬಟ್ ಇಟ್ಸ್ ಎಫೆಕ್ಟಿಂಗ್ ಎವ್ರಿ ಒನ್ ಅಲ್ಲ. ಸೊ ಆ ಥರ ಇಶ್ಯೂಸ್ ಇದೆ. ಅಲ್ಲ, ನೀವು ಹೇಳ್ದಂಗೆ ಖಂಡಿತ ಉಪ್ಪಿ ಸರ್ಗೆ ಬೇಕಾದ್ರೆ ನಾಳೆನೇ ಜಾಯಿನ್ ಮಾಡಿಸ್ಕೊಳ್ಳೋಂಥ ಪಾರ್ಟಿಗಳಿದೆ ಇವಾಗ. ಸೊ ಅವ್ರಿಗೆ ಆಫರ್ ಕೂಡ ಬಂದಿತ್ತು ಅಂತ ಹೇಳಿದ್ರು. ಸೊ ಅವರು ಈ ನಮ್ಮ ಒಂದು ಸಿದ್ಧಾಂತಗಳು, ನನ್ನ ಒಂದು ವಿಚಾರಗಳಿಗೆ ಅದು ಹೊಂದಾಣಿಕೆ ಆಗಲ್ಲ. ಅದೇ ಅವ್ರು ಹೇಳ್ತಿದ್ರು, ಈ ಪ್ರಿನ್ಸಿಪಲ್ ಐಡಿಯಲ್ ಚೇಂಜ್ ಆಗಬೇಕು. ಹೌದು. ಸೊ ಒಬ್ರು ಕರಪ್ಟ್ ಇರಬಾರ್ದು, ಲೈಕ್ ಫಸ್ಟ್ ಲೆವೆಲಿಂದ ಕರಪ್ಷನ್ ಇರಬಾರ್ದು. ಸೊ ಅದು 10th ಲೆವೆಲ್ಗೆ ನಾವು ಚೇಂಜ್ ಮಾಡೋಕ್ಕಾಗಲ್ಲ. 10 ಪೀಪಲ್ಗೆ ನಾವು ಇದು ಮಾಡಬೇಕು. 10 ಪೀಪಲ್ಗೆ ಕರಪ್ಟ್ ಆಗೋಕೆ ನಾವು ಬಿಡಬಾರ್ದು. ಫಸ್ಟ್ ಲೆವೆಲಿಂದನೇ ನಾವು ಕಟ್ ಮಾಡಬೇಕು. ಸೊ ನಮಗೆ ಅದು ಗೊತ್ತಾಯ್ತು, ಅಲ್ಲಿ ಇವ್ರು ಕರಪ್ಟ್, ಇವ್ರಿಗೆ ತೆಗೆದ್ಬಿಡೋಣ, ಇನ್ನೊಬ್ರಿಗೆ ಹಾಕೋಣ, ಅಲ್ಲಿಂದನೇ ಹೋಗೋಣ, ಆ ಥರ. ಓಕೆ. ಸೊ ಇದ್ರ ನಡುವೆ ಇನ್ನೊಂದು ಡಿಜಿಟಲ್ ವಿಚಾರನೂ ಕೂಡ ಮಾತಾಡಿದ್ರಿ. ಸೊ ಆಫೀಸರ್ ಕೂಡ ಅದೇ ಹೇಳಿದ್ರು, ಅಂದರೆ ಡಿಜಿಟಲನ್ನು ಈಗ ನಾವು ಯಾರನ್ನೋ ಒಬ್ಬರನ್ನ ಆಯ್ಕೆ ಮಾಡಬೇಕು, ಯಾರಿಗಾದ್ರೂ ಓಟ್ ಹಾಕಬೇಕು, ಮೊಬೈಲ್ ಮೂಲಕ ಯಾರು ನಿಮ್ಮ ಕ್ಷೇತ್ರದ ಯಾರೊಬ್ಬರು ಅಭ್ಯರ್ಥಿ ಆಯ್ಕೆ ಮಾಡಬೇಕು, ನಿಮ್ಗೆ ಆಪ್ಷನ್ ಇದೆ, ಮೊಬೈಲೇ ಓಪನ್ ಮಾಡಿ, ಆ್ಯಪಲ್ಲಿ ಓಪನ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇದು ಕೂಡ ಟೆಕ್ನಿಕಲಿ ಕೆಲವ್ರು ಹೇಳ್ತಾರೆ, ಸೊ ಇದೆಲ್ಲ ಪಾಸಿಬಲ್ ಅಲ್ಲ, ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾರೆ, ಎಲ್ಲರೂ ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಾರೆ ಅಂತ ಇರುತ್ತೆ. ಬಟ್ ನನಗೆ ಇದಕ್ಕೊಂದು ಎಕ್ಸಾಂಪಲ್ ಅಂದರೆ, ಕೊರೋನಾ ಟೈಮಲ್ಲಿ ಉಪ್ಪಿ ಸರ್ ಕೆಲವು ರೈತರು ಏನಂತ ಬೆಳೆದಿರೋ ಬೆಳೆಗಳಿಗೆ ಒಂದು ವೇದಿಕೆ ಕಲ್ಪಿಸ್ಕೊಟ್ರು ಇದೇ ಡಿಜಿಟಲ್ ಮೊಬೈಲಿಂದ. ಸೊ ನಿಮಗೂ ಗೊತ್ತಿದೆ ಅನ್ಸುತ್ತೆ, ರೈತರು ಬೆಳೆದಿರೋ ಬೆಳೆಗಳನ್ನ ಪೋಸ್ಟ್ ಮಾಡೋದು, ಅದ್ಯಾರೋ ವ್ಯಾಪಾರಸ್ಥರು ಕೊಂಡ್ಕೊಳ್ಳೋದು. ಸೊ ಇದು ತುಂಬ ಹೆಲ್ಪ್ ಆಯಿತು ಆ ಟೈಮಲ್ಲಿ. ಸೊ ನಾನು ಸಾಕಷ್ಟು ನೋಡಿದೆ, ಸಾಕಷ್ಟು ಜನ, ನಮಗೊಂದು ಕೊರೋನಾ ಟೈಮಲ್ಲಿ ಯಾರು ಹೊರಗಡೆ ಬರೋದಕ್ಕೆ ಅವಕಾಶ ಇರಲಿಲ್ಲ, ಅಂಥವರಿಗೆ ಸರ್ ಒಂದು ವೇದಿಕೆ ಮಾಡಿಕೊಟ್ಟು, ಸೊ ಡಿಜಿಟಲ್ ಅಲ್ಲಿ ವರ್ಕ್ ಆಗಿದೆ, ಅದೇ 4-5 ಇಯರ್ಸ್ ಬ್ಯಾಕ್. ಸೊ ಇವಾಗ ಯಾಕೆ ವರ್ಕ್ ಆಗಲ್ಲ ಅಂತ. ಹೌದು, ಅದನ್ನು ಕೇಳಿದ್ರು. ಬ್ಯಾಂಕಿಂಗ್ ಎಲ್ಲ ಮಾಡ್ತೀವಲ್ಲ, ಕೆಲವರು ಹೇಳಿದ್ರು ನಂಬಿಕೆ ಬರಲ್ಲ, ಲೈಕ್ ಏನಾದ್ರು ರಿಗಿಂಗ್ ಆಗ್ಬೋದು, ಫೋನ್ದು ಏನ್ ನಂಬಿಕೆ ಇದೆ. ಅವ್ರ ಕ್ವೆಶ್ಚನ್ ಕೇಳಿದ್ರು, ಈ ಬ್ಯಾಂಕ್ದು ಮಾಡಲ್ವಾ, 1000 ಲಕ್ಷಾಂತರ ಟ್ರಾನ್ಸಾಕ್ಷನ್ಸ್ ಮಾಡ್ತೀವಿ, ಅದು ಸಿಕ್ಯೂರ್ ಮಾಡ್ಬೋದು, ಅಂದ್ರೆ ವೋಟಿಂಗ್ ಯಾಕೆ ಸಿಕ್ಯೂರ್ ಮಾಡಲ್ಲ? ಅವ್ರದ್ದು ತುಂಬಾ ಕ್ವೆಶ್ಚನ್ಸ್ ಇದೆ. ಬಟ್ ನಿಜ ಹೇಳ್ಬೇಕಾದ್ರೆ ನಂಗೆ ಟೆಕ್ನಿಕಲಿ ಅದು ಗೊತ್ತಿಲ್ಲ. ಬಟ್ ಪಾಸಿಬಿಲಿಟೀಸ್ ನಾವು ಮಾಡಿಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಅವಾಗ ತುಂಬ ಜನ ಇಮಿಡಿಯೇಟ್ ಆಗಿ ಇನ್ವಾಲ್ವ್ ಆಗಿ ವೋಟ್ ಮಾಡ್ಬೋದು. ಬಿಕಾಸ್ ಡಿಜಿಟಲಿ ಎಲ್ಲರೂ ತುಂಬ ಆ್ಯಕ್ಟಿವ್ ಇದ್ದಾರೆ. ಸೊ ನೋಡೋಣ, ಇಫ್ ದ್ಯಾಟ್ ಇಸ್ ಪಾಸಿಬಲ್ ಆಗಿದೆ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೆ ತುಂಬ he has a lot of ideas. Like ಈ ಆ್ಯಪ್ ಲಾಂಚ್ ಮಾಡಿದಾಗ ಆ್ಯಕ್ಚುಲಿ ಆಲ್ಮೋಸ್ಟ್ 1-2 ವೀಕ್ಸ್ ಮಲಗಲಿಲ್ಲ ಅವರು. ಫುಲ್ ನೈಟ್ ಅವರೇ ಪ್ಯಾಷನೇಟ್ ಆಗಿ ಒಬ್ರು ಕೂತ್ಕೊಂಡು 2-3 ಟೀಮ್ಸ್ನ ಕರೆದು ಹಿಂಗಾಗಬೇಕು ಹಂಗಾಗಬೇಕು ಅಂತ ಅದು ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ ಕೂಡ ಜನ. ಸೊ ಅವ್ರ ಥಿಂಕಿಂಗ್ ಸ್ವಲ್ಪ ಎಹೆಡ್ ಇದೆ, ಮುಂದೆ ಇದೆ. ಆ್ಯಂಡ್ ದ ಪ್ರಿನ್ಸಿಪಲ್ ಕರೆಕ್ಟ್ ಆಗಿದೆ. ಅದಕ್ಕೆ ಕರೆಕ್ಟಾಗಿ ಜನ ಫಾಲೋ ಮಾಡಿ ವೋಟ್ ಹಾಕಿದ್ರೆ ಐ ಥಿಂಕ್ ಇಟ್ ಕುಡ್ ಬಿ ಅ ಗುಡ್ ರೆವಲ್ಯೂಷನ್. ಸೊ ಒಂದಲ್ಲ ಒಂದಿನ ಈ ಸಿದ್ಧಾಂತಗಳು ನಮ್ಮ ಕನ್ನಡಿಗರಿಗೆ ಅರ್ಥ ಮಾಡ್ಕೊಳ್ತಾರೆ. ಹೋಪ್ ಸೊ, ಬಿಕಾಸ್ ಹಿ ಈಸ್ ಲೈಕ್ ನನ್ನ ಲೈಫ್ ಟೈಮಲ್ಲಿ ನನಗೆ ಇದು ಪ್ರಜಾಕೀಯ ಬಂದಿಲ್ಲ ಅಂದರೆ ಕೇರ್ ಇಲ್ಲ. ನೆಕ್ಸ್ಟ್ ಮುಂದಿನ ಜನರೇಷನ್ಗೆ ಯಾವಾಗ ಒಂದು ಟ್ರೂತು ಗೆಲ್ಲುತ್ತೆ ಅವಾಗ ಅದು ಒಂದು ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಸೀಡ್ ಹಾಕಿದ್ದೀನಿ, ಅದು ಗ್ರೋ ಆಗಲಿ ನೋಡೋಣ. ಬಟ್ ಅದು ಪ್ಯೂರ್ ಆಗಿ ಗ್ರೋ ಆಗಬೇಕು ಅಂತ ಅವ್ರಿಗೆ ಇಷ್ಟ. ಸೊ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ನೋಡೋಣ. ನಂಗೊಂದು ಕ್ಯೂರಿಯಾಸಿಟಿ, ಯಾಕೆಂದರೆ ಉಪ್ಪಿ ಸರ್ಗೆ ಕೇಳಿದೆ ಇದೇ ಪ್ರಶ್ನೆ. ಸರ್, ಪ್ರತಿ ಸಲ ಇದು ನೀವಂತೂ ಎಲೆಕ್ಷನ್ಗೆ ಯಾವುದಕ್ಕೂ ನಿಂತಿಲ್ಲ, ಬರೀ ಸಪೋರ್ಟ್ ಮಾಡ್ತಾ ಇದ್ರಿ, ಇದು ಮಾಡಿ ಸಿದ್ಧಾಂತಗಳು ಇದನ್ನೆಲ್ಲ ಹೇಳ್ತಾ ಇದ್ರಿ, ವಿಚಾರಧಾರೆಗಳನ್ನು. ಬಟ್ ಈ ಸಲ ಏನಂದರೆ, ಇಲ್ಲ ಖಂಡಿತ ಈ ಸಲ ನಾನು ಚುನಾವಣೆಗೆ ನಿಲ್ತೀನಿ ಅಂತ ಹೇಳಿದ್ದಾರೆ. ಸೊ ಉಪ್ಪಿ ಸರ್ ಓಕೆ, ನೀವೇನಾದರೂ ಬರೋ ಚಾನ್ಸ್ ಇದೆಯಾ ಅಂತ? ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಇನ್ನು. ಬಿಕಾಸ್ ನನಗೆ ಆನೆಸ್ಟ್ಲಿ ಅನ್ಸುತ್ತೆ ಅದು ತುಂಬ ದೊಡ್ಡ ಕೆಲಸ, 100% ವರ್ಕ್ ಮಾಡಬೇಕು. ವಿಚ್ ಇಸ್ ದ ಸೇಮ್ ರೀಸನ್ ವೈ ನನಗೇನೋ ತುಂಬ ಜವಾಬ್ದಾರಿಗಳು, ಮನೆ ಇದೆಲ್ಲ ನಡೀತಾ ಇದೆ. ಅದರಿಂದ ಆಚೆ ಬಂದು ಮಾಡೋ ಥರ ಒಂದು ದೇವರ ಒಂದು ಶಕ್ತಿ ಕೊಟ್ಟರೆ ಖಂಡಿತ
ನನಗೆ ಬಿಕಾಸ್ ಖಂಡಿತ ವಿ ಆಲ್ ಹ್ಯಾವ್ ಟು ಗಿವ್ ಬ್ಯಾಕ್ ನನಗೆ ಅನಿಸುತ್ತೆ. ಓಕೆ. ಆ್ಯಂಡ್ ಮೇ ಬಿ ಪಾಲಿಟಿಕ್ಸ್ ಇಲ್ಲ ಅಂದರೆ ನಮ್ಮ ಸೋಷಿಯಲ್ ವರ್ಕ್ ಮುಖಾಂತರ ನಮ್ಮದು ಫೌಂಡೇಶನ್ ಇದೆ, ಅದ್ರ ಮುಖಾಂತರ ನಾವು ಕೆಲಸಗಳು ಮಾಡ್ತಾನೆ ಇರ್ತೀವಿ. ಓಕೆ. ಬಟ್ ನೋಡೋಣ ಆ್ಯಕ್ಚುಲಿ. Okay. ಬಟ್ ಐ ಥಿಂಕ್ ಉಪೇಂದ್ರ ಅವರು ವಿಲ್ ಮೇಕ್ ಅ ವೆರಿ ಗುಡ್ ಲೀಡರ್. ಅವ್ರದ್ದು ತುಂಬ ಕ್ವಾಲಿಟೀಸ್ ಇದೆ. ಅವ್ರ ಡೈರೆಕ್ಷನ್ ಮಾಡುವಾಗ ನಾನು ನೋಡ್ತೀನಿ ಅವ್ರಿಗೆ ಕೆಪಾಸಿಟಿ ಇದೆ ಒಂದಷ್ಟು ಜನಗೆ ಕನ್ವಿನ್ಸ್ ಮಾಡೋದು ಅವ್ರಿಗೆ, ಬಿಕಾಸ್ ಅವ್ರು ತುಂಬ ಹಾಗೆ ಇದ್ದಾರೆ ನಿಜ ಜೀವನದಲ್ಲಿ. ಅವ್ರು ತುಂಬ ಐಡಿಯಲಿಸ್ಟಿಕ್, ಓಕೆ. ತುಂಬ ಮೂವೀಸ್ ಬೇಡ ಅಂದ್ಬಿಟ್ಟಿದ್ದಾರೆ. ಲೈಕ್ ಅವ್ರು ಅದೆಲ್ಲ ಕೇರ್ ಮಾಡಲ್ಲ, ದುಡ್ಡು ಆಗಲಿ ಬಟ್ಟೆ ಆಗಲಿ ಇದು ಅದು. ಕೆಲವ್ರಿಗೆ ಅದು ಇರುತ್ತೆ, ಲೈಕ್ ನಮ್ಗೆ ಈ ಥರ ಇರಬೇಕು. ಅವ್ರು ತುಂಬ ಡಿಟ್ಯಾಚ್ಡ್ ಅದಕ್ಕೆ ಆಲ್ರೆಡಿ ಇದ್ದಾರೆ. ಸೊ ನನಗೆ ಅನ್ಸುತ್ತೆ ಹಿಲ್ ಮೇಕ್ ಅ ವೆರಿ ಗುಡ್ ಲೀಡರ್ ಬಿಕಾಸ್ ಅವ್ರದ್ದು ಐಡಿಯಲ್ ತುಂಬ ಸ್ಟ್ರಾಂಗ್ ಇದೆ. ನಾವು ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ, ಓಕೆ. ಯುನೋ, ಬಟ್ ಅವ್ರಿಗೆ ಯುನೋ ಹಿ ಇಸ್ ವೆರಿ ಸ್ಟ್ರಾಂಗ್ ವಿತ್ ಹಿಸ್ ಪ್ರಿನ್ಸಿಪಲ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.